ಗೈಸ್ ಇವತ್ತು ನಮ್ಮ ಕಾಲೇಜಲ್ಲಿ ಕ್ರೀಡೋತ್ಸವ ಮಾಡಿ ಇಂಟರ್ ಕಾಲೇಜ್ ಕಬಡ್ಡಿ ಟೂರ್ನಮೆಂಟ್ ಮಾಡಿದ್ರು. ಅದರಲ್ಲಿ ನಾವೇ ವಿನ್ ಆದೋ. ಹೌದು ಗೈಸ್, ನಮ್ಮ ಕಾಲೇಜಲ್ಲಿ ನಿನ್ನೆಯಿಂದ ಕ್ರೀಡೋತ್ಸವ ನಡೀತಾ ಇತ್ತು. ಇನ್ನೇನು SPL ಕೂಡ ಬರುತ್ತೆ. ನಿನ್ನೆ ಥ್ರೋಬಾಲ್, ವಾಲಿಬಾಲ್, ಬ್ಯಾಡ್ಮಿಂಟನ್ ಹಿಂಗೆ ಸುಮಾರು ಗೇಮ್ ನ ಮುಗಿಸಿದ್ರು. ಇವತ್ತು ಕಬಡ್ಡಿ, ಖೋಖೋ ಎಲ್ಲ ಇತ್ತು. ಸೊ CSE ಡಿಪಾರ್ಟ್ಮೆಂಟ್ ಕಡೆಯಿಂದ ನಾನು ಕೂಡ ಆಡ್ತಾ ಇದ್ದೆ. ಅದಕ್ಕೆ ಬೆಳಗ್ಗೆ ರೆಡಿ ಆಗ್ಬಿಟ್ಟು ಹೋದೆ. ನೋಡಿದ್ರೆ ಬೆಳಗ್ಗೆ ಹೋಗಿದ ತಕ್ಷಣ ನನ್ನ ಕೈಯಲ್ಲಿ ಮ್ಯಾಟೆ ತಾಕ್ಸಿದ್ರು. ಬರೀ ನಾನಂತ ಅಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ಮ್ಯಾಟೆ ತಾಕಿದ್ರು. ಬೆಳಗ್ಗೆಯಿಂದಲೇ ಬಾಯ್ಸ್ ಗಾಡ್ಸ್ತೀವಿ ಅಂತ ಹೇಳಿದ್ರು. ಸೊ ಬಾಯ್ಸ್ ಆಗೋಷ್ಟು ಮ್ಯಾಟ್ ಹಾಕಿ ಟೇಪ್ ಕೂಡ ಎಲ್ಲ ಹಾಕ್ದು. ಮತ್ತೆ ಬಾಯ್ಸ್ ಮ್ಯಾಚ್ ಸ್ಟಾರ್ಟ್ ಆಯ್ತು. ನಮ್ಮ ಮ್ಯಾಚ್ ಇನ್ನೂ ಅನೌನ್ಸ್ ಆಗಿರಲಿಲ್ಲ. ಸೊ ಅಷ್ಟವರೆಗೂ ನಾನು ಸ್ವಲ್ಪ ಹೊತ್ತು ಆಂಕರಿಂಗ್ ಮಾಡಿದೆ, ಅಫಿಷಿಯೇಟಿಂಗ್ ಕೂಡ ಮಾಡಿದೆ. ಸುಮಾರು ಮ್ಯಾಚ್ಗಳು ಮುಗ್ದಾದ್ಮೇಲೆ ನಮ್ಮ ಮ್ಯಾಚ್ ಕಾಲ್ ಆಯ್ತು. ಸೊ ನಾವು ಮತ್ತೆ ನಮ್ಮ ಸೀನಿಯರ್ಸ್ ಎಲ್ಲ ಸೇರ್ಬಿಟ್ಟು ಜೆರ್ಸಿ ಮಾಡಿಸಿದ್ದು. ಅದಕ್ಕೆ ಯಾರೋ ಸ್ಪಾನ್ಸರ್ ಕೂಡ ಕೊಟ್ಟಿದ್ರಂತೆ. ನಾನ್ ಬೇರೆ ಪ್ರಾಕ್ಟೀಸ್ ಮಾಡಿ ಸುಮಾರು ದಿವಸ ಆಗಿತ್ತು. ಹೆಂಗ್ ಆಡ್ತೀನಿ ಏನೋ ಅಂತ ಭಯ ಆಗ್ತಾ ಇತ್ತು. ಸೊ ಜೆರ್ಸಿ ಹಾಕೊಂಡು ಕೋರ್ಟ್ ಒಳಗಡೆ ಎಂಟ್ರಿ ಕೊಟ್ಟು ಫಸ್ಟ್ ಮ್ಯಾಚ್, ಸೆಕೆಂಡ್ ಮ್ಯಾಚ್ ಹಿಂಗೆ ಎಲ್ಲಾ ಮ್ಯಾಚ್ಗಳನ್ನ ಗೆದ್ಬಿಟ್ಟು ಸೆಮಿಫೈನಲ್ಸ್ ಸಿಗೋದು. ಸೆಮಿಫೈನಲ್ಸ್ ಅಲ್ಲೂ ಗೆದ್ದು ಫೈನಲ್ ಸಿಗೋದು. ನಮ್ ಮ್ಯಾಚ್ ಕಾಲ್ ಮಾಡಿದ್ರು, ಬಟ್ ನಾವು ಕೇಳಿಸ್ಕೊಳ್ದಲ್ಲೇ ಸುಮ್ನೆ ಕೂತಿದ್ದು. ಸೊ ಅದಕ್ಕೆ ಗರ್ಲ್ಸ್ ಮ್ಯಾಚ್ ಆಡ್ತಾ ಇದ್ರು. ಸುಮ್ನೆ ಕುತ್ಕೊಳ್ಳೋರು ಅಂತ ಅಂದ್ಬಿಟ್ಟು ನಾವು ಮತ್ತೆ ನಮ್ಮ ಸೀನಿಯರ್ಸ್ ಎಲ್ಲ ಹೋಗ್ಬಿಟ್ಟು ಗರ್ಲ್ಸ್ ಮ್ಯಾಚ್ ನೋಡ್ತಾ ಇದ್ದೋ. ನಮ್ದು ಫೈನಲ್ಸ್ ಮ್ಯಾಚ್ BC ಅವ್ರ ಮೇಲೆ ಇತ್ತು. ಇವ್ರಿಗೆಲ್ಲ ಕಬಡ್ಡಿ ಮ್ಯಾಟ್ ಮೇಲೆ ಕಬಡ್ಡಿ ಆಡಿ ಅಂತಂದ್ರೆ ಇಲ್ಲಿ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಇವರೆಲ್ಲ ಕಿತ್ತಾಡ್ತಾ ಇದ್ರು. ಮತ್ತೆ ಅದೆಲ್ಲ ಮುಗಿಸ್ಕೊಂಡು ಜೆರ್ಸಿ ಹಾಕೊಂಡು ಸೀದಾ ಫೈನಲ್ಸ್ ಆಡೋಣ ಅಂತ ಹೋದು. ಹೆಂಗೋ ಫೈನಲ್ಸ್ ಕೂಡ ನಾವೇ ಗೆದ್ದು CSE ಡಿಪಾರ್ಟ್ಮೆಂಟ್ ಕಡೆಯಿಂದ. ಮ್ಯಾಚ್ ಮುಗಿಯೋಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗಿತ್ತು. ಸೊ ಮಳೆ ಬೇರೆ ಬರೋ ತರ ಇತ್ತು. ನಾನು ಅದಕ್ಕೆ ಮನೆಗೆ ಹೋಗೋಣ ಅಂತ ಹೊರಟೆ. ಹೋಗ್ಬೇಕಾದ್ರೆ ಅಲ್ಲಿ ಇನ್ನೊಂದ್ ಕಡೆ ಖೋಖೋ ಸ್ಟಾರ್ಟ್ ಮಾಡಿದ್ರು. ಖೋಖೋ ಬೇರೆ ಆಡಿಸ್ತಾ ಇದ್ರು. ನಾನು ಕಾಲೇಜಲ್ಲಿ ಫಸ್ಟ್ ಟೈಮ್ ಇವತ್ತೇ ಚೆನ್ನಾಗಿ ಆಡಿದ್ದು ಅಂತ ನನ್ಗನ್ಸ್ತು. ನೀವ್ಯಾರಾದ್ರೂ ನೋಡಿದ್ರೆ ತಪ್ಪದೆ ಕಮೆಂಟ್ ಮಾಡಿ ಹೆಂಗಾಡ್ದೆ ಅಂತ. ಮತ್ತೆ ಮನೆಗೆ ಬರೋಷ್ಟೊತ್ತಿಗೆ ಫುಲ್ಲು ಮಳೆ ಬಂದು ಬಸ್ ಸ್ಟ್ಯಾಂಡ್ ಇಂದ ನೆನ್ಕೊಂಡೆ ಸೀದಾ ಮನೆಗೆ ಬಂದೆ. ಮತ್ತೆ ಗೈಸ್, ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.